ಪಾಕ್ ಸೈನಿಕರಿಗೆ ಭಾರತದ ಭಯ. ಯುದ್ಧ ಭೀತಿಯಲ್ಲಿ ಸೇನೆ ತೋರಿಸುತ್ತಿರುವಂತಹ ಸೈನಿಕರು ಕೆಲವೇ ಕಡೆಯಲ್ಲಿ ಎರಡು ದಿನಗಳಲ್ಲಿ 4500 ಸೈನಿಕರು ರಾಜೀನಾಮೆಯನ್ನು ನೀಡಿದ್ದಾರೆ. ಪಾಕ್ ಸೈನಿಕರಿಗೆ ಭಾರತದ ಭಯ. ಯುದ್ಧ ಭೀತಿಯಲ್ಲಿ ಸೇನೆ ತೊರೆಯುತ್ತಿರುವಂತಹ ಸೈನಿಕರು ಕೇವಲ ಎರಡು ದಿನಗಳಲ್ಲಿ 4500 ಸೈನಿಕರು ರಾಜೀನಾಮೆ ನೀಡಿದ್ದಾರೆ. 250ಕ್ಕೂ ಸೇನಾಧಿಕಾರಿಗಳಿಂದ ಕೆಲಸಕ್ಕೆ ರಾಜೀನಾಮೆ. ಪಾಕ್ ಸೇನೆಯಲ್ಲಿ ಮುಂದುವರೆದಂತಹ ರಾಜೀನಾಮೆಯ ಪರ್ವ. ಪಾಕ್ ಸೈನ್ಯದ ಆತ್ಮಸ್ಥೈರ್ಯ ವೇಗವಾಗಿ ಕ್ಷೀಣಿಸ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ಪಾಕ್ ಸೈನ್ಯಕ್ಕೆ ಭಾರಿ ಕಷ್ಟ ಆಗಬಹುದು. ಇದು ತೀವ್ರ ಕಳವಳಕಾರಿಯಾಗಿ ಆಗಿರುವಂತಹ ವಿಚಾರ. ಪಾಕ್ ಹಿರಿಯ ಸೇನಾಧಿಕಾರಿಗಳಿಂದಲೇ ಆತಂಕ. ಅದೇನೋ ಪರಮಾಣು ಹಾಕ್ತೀನಿ, ಅಣ್ವಸ್ತ್ರ ತಗೊಂತೀನಿ, ಭಾರತದ ಮೇಲೆ ಯುದ್ಧಕ್ಕೆ ಬಂದ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಂತಹ ಪಾಕಿಸ್ತಾನದ ಪರಿಸ್ಥಿತಿ ಈಗ ಹೇಳತೀರದ್ದು. ಸೈನಿಕರು ಜೀವ ಉಳಿಸ್ಕೊಂಡು ಮನೆಗೆ ಹೋದ್ರು ಸಾಕು ಅಂತಿದಾರಂತಲ್ಲಿ. ಪಾಕ್ ಸೈನಿಕರಿಂದ ರಾಜೀನಾಮೆಗಳ ಸುರಿಮಳೆಯೇ ಬೀಳ್ತಾ ಇದೆ. ಪಾಕಿಸ್ತಾನದ ಸೈನಿಕರಿಗೆ ಭಾರತ ಅಂತಂದ್ರೆ ಅಷ್ಟೊಂದು ಭಯ ಶುರುವಾಗಿದೆ. ಭಯ ಇದೆ ತಾನೆ ನಿಮಗೆ? ಭಾರತ ಅಂದ್ರೆ ಭಯ ಇದೆ ಅಲ್ವಾ ಪಾಕಿಸ್ತಾನಿಗಳಿಗೆ? ಮತ್ ಯಾಕೆ ಸುಮ್ಮನೆ ಬಿಲ್ಡಪ್ ಕೊಡ್ತೀರಾ? ನಮ್ಮ ಹತ್ರ ಅದಿದೆ ಇದಿದೆ, ನಾವು ಯುದ್ಧಕ್ಕೆ ರೆಡಿ ಇದ್ದೀವಿ, 2-3 ದಿನದಲ್ಲಿ ಯುದ್ಧ ಯಾಕೆ ಹೇಳ್ತೀರಾ? ಅಲ್ಲಿ ಸೇನೆಯಲ್ಲಿ ಸೈನಿಕರೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾ ಇದ್ದಾರೆ. ಇದೆಲ್ಲ ಶೋಕಿ ಯಾಕೆ ಪಾಕಿಸ್ತಾನದವರಿಗೆ ಅಂತ. ಯುದ್ಧ ಭೀತಿಯಲ್ಲಿ ಸೇನೆ ತೊರೆಯುತ್ತಿರುವಂತಹ ಸೈನಿಕರು ಆದರೂ ಕೂಡ ಬುದ್ಧಿ ಬಂದಿಲ್ಲ. ಕೇವಲ ಎರಡು ದಿನಗಳಲ್ಲಿ 4500 ಸೈನಿಕರು ರಾಜೀನಾಮೆಯನ್ನ ನೀಡಿದ್ದಾರೆ. 250ಕ್ಕೂ ಹೆಚ್ಚು ಸೇನಾಧಿಕಾರಿಗಳಿಂದ ಕೆಲಸಕ್ಕೆ ರಾಜೀನಾಮೆ ಬಿದ್ದಿದೆ. ಪಾಕ್ ಸೇನೆಯಲ್ಲಿ ಮುಂದುವರೆದಿದೆ ರಾಜೀನಾಮೆಯ ಪರ್ವ. ಪಾಕ್ ಸೈನ್ಯದ ಆತ್ಮಸ್ಥೈರ್ಯ ವೇಗವಾಗಿ ಕ್ಷೀಣಿಸ್ತಾ ಇದೆ. ಆದ್ರೂ ಕೂಡ ಪಾಕಿಸ್ತಾನಕ್ಕೆ ಬುದ್ಧಿ ಇಲ್ಲ, ಕಾಲ್ ಕೆದರ್ಕೊಂಡು ಬರ್ತಾ ಇದೆ.